ಹಾಯ್! ನನ್ನ ಡಿಗ್ರಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವಾಗ ನನ್ನ ಫ್ರೆಂಡು, "ಮಗ, ನಾನ್ ನಿಂಗೊಂದ್ ಕಡೆ ಕೆಲ್ಸ ಹೇಳ್ತೀನಿ. ಅಲ್ಲ್ ಹೋಗು. ನಿಂಗೆ ಎಷ್ಟು ಬೇಕಾದ್ರೂ ಸ್ಯಾಲರಿ ಕೊಡಿಸ್ತೀನಿ" ಅಂದ. ವಾವ್! ವೆರಿ ನೈಸ್. ಸಿಕ್ಕಿದ್ದೆ ಚಾನ್ಸು. ಯಾರಿಗುಂಟು ಯಾರಿಗಿಲ್ಲ ಅಂದಿದ್ದು ಹೋಗಿದ್ದೆ. ಅದ್ರದ್ದೊಂದು ಪಿಕ್ ಕಾಮಿಡಿ ಹೇಳ್ತೀನಿ. ಓಕೆನಾ? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಅವ್ನು ಯಾವಾಗ್ಲೂ ಹೇಳೋನು, "ಮಗಾ, ನಮ್ ಮಾಮ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣೋ. ನಮ್ ಚಿಕ್ಕಪ್ಪ ಪಾಲಿಟಿಷಿಯನ್ ಕಣೋ. ಅದೆಲ್ಲ ಇರ್ಲಿ, ಸಿ.ಎಂ. ಸಿದ್ದರಾಮಯ್ಯ ಇದಾರಲ್ಲ, ಅವ್ರನ್ನ ಯಾರ್ ಅನ್ಕೊಂಡೆ? ಅವ್ರೇನ್ ಬೇರೆಯವ್ರಲ್ಲ, ನನ್ನ ಹತ್ರ ಸಂಬಂಧಿ ಕಣೋ. ನಿನಗೇನಾದ್ರೂ ಹೆಲ್ಪ್ ಬೇಕಂದ್ರೆ ನನ್ನತ್ರ ಬಾ. ನಿನಗೇನಾದ್ರೂ ಕೆಲ್ಸ ಕೊಡಿಸ್ಬೇಕಂದ್ರೆ ನನ್ನತ್ರ ಬಾ. ನಾನಿದೀನಿ ಅನ್ನೋದ್ ಮರಿಬೇಡ." ವಾವ್! ವೆರಿ ನೈಸ್. ಸಿಕ್ಕಿದ್ರೆ ಎಲ್ರಿಗೂ ನಿನ್ನಂತ ಗೆಳೆಯ ಸಿಗ್ಬೇಕ್ ಕಣೋ. ಅದ್ರಲ್ಲೂ ನನಗ್ ಮಾತ್ರ ಸಿಗ್ಬೇಕು ಅಂತ ನಾನ್ ಅನ್ಕೊಂತಿದ್ದೆ. ನಂದು ಹೇಗಿದ್ರು ಡಿಗ್ರಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂತಾನೆ ತಲೆ ಓಡ್ತಿರ್ಲಿಲ್ಲ. ಎಲ್ಲರೂ ಬೈಯೋರು. "ಲೇ ಮಂಗನನ್ನ ಮಗನೇ, ಡಿಗ್ರಿ ಓದ್ರೂ ಅಷ್ಟೇ ಸ್ಯಾಲ್ರಿ. ಡಬಲ್ ಡಿಗ್ರಿ ಓದ್ರೂ ಅಷ್ಟೇ ಸ್ಯಾಲ್ರಿ. ಓದಿ ಏನಕ್ಕೆ ಇಸ್ತಾಬಾಗ್ತೀಯ? ಹೋಗೋ ಕೆಲ್ಸ ಮಾಡೋ. ದುಡಿಮೆ ಮಾಡೋ" ಅಂತ. ನನಗ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಫುಲ್ ಟೋಟಲಿ ಕನ್‌ಫ್ಯೂಸ್ಡ್. ಅವಾಗ ನನ್ನ ಫ್ರೆಂಡ್ ಒಬ್ಬ ನೆನ್ಪಾದ. ನನ್ನ ಫ್ರೆಂಡಿಗ್ ಫೋನ್ ಮಾಡ್ದೆ. "ಏ ಮಗ, ನನಗೊಂದ್ ಕೆಲ್ಸ ಕೊಡಿಸ್ಬೇಕಲ್ಲೋ. ಏನೋ ಮಾಡ್ಲಿ, ಎಲ್ಲ ಬೈತಾರ್ ಕಣೋ ಕೆಲ್ಸಕ್ಕೋಗು ಅಂತ." "ಮಗ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ ಪರ್ಸೆಂಟೇಜ್ ಹೇಗಿದೆ?" "ಏ, ನನ್ ಪರ್ಸೆಂಟೇಜ್ ಸಖತ್ತಾಗಿದೆ." "ಹಾ, ಮತ್ತ್ಯಾಕೆ?" "ನೋಡು, ನಮ್ ಮಾವನ ಹತ್ರನೇ ಕೆಲ್ಸ ಕೊಡಿಸ್ತೀನಿ. ಆದ್ರೆ ನೀನು ಬೆಂಗಳೂರಿಗೆ ಬರ್ಬೇಕು" ಅಂತ. "ಮಗ, ಕೆಲ್ಸ ಅಂದ್ರೆ ಬೆಂಗಳೂರಲ್ಲ, ಬ್ಯಾಂಕಾಕಿಗ್ ಬೇಕಾದ್ರೆ ನಾನು ಹೋಗ್ತೀನಿ. ಎಲ್ಲಿ ಕೆಲ್ಸ ಇದೆ ಅದ್ ಫಸ್ಟ್ ಹೇಳು" ಅಂದೆ. "ಸರಿ, ನೀನ್ ಬೆಂಗಳೂರಿಗೆ ಹೊರಡು. ಬೆಂಗಳೂರಿಗೆ ಬಂದು ಆಮೇಲೆ ನನಗ್ ಫೋನ್ ಮಾಡು. ಅಡ್ರೆಸ್ ಕಳಿಸ್ತೀನಿ" ಅಂದ. "ಓಕೆ, ಡೀಲ್" ಅಂದೆ. ಮನೆಗೋದೆ. ಮನೆಗೋಗಿ, "ನನಗ್ ಕೆಲ್ಸ ಸಿಕ್ಕಿದೆ. ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ" ಅಂದೆ. "ಮಗನೇ, ಹೋಗಿ ಬಾ ಮಗನೇ, ಒಳ್ಳೇದಾಗ್ಲಿ" ಅಂದ್ರು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹತ್ದೆ ನೈಟು ಬೆಂಗಳೂರು ಬಸ್ಸು. ಗನ್ಯಾಂಗ್ ನಿದ್ದೆ ಮಾಡ್ದೆ. ಕಣ್ಣು ಬಿಡ್ತೀನಿ, ಬೆಂಗಳೂರಲ್ಲಿದ್ದೀನಿ. ಇಳ್ದೆ ಬಸ್ಸು. ಅಬ್ಬಬ್ಬಬ್ಬಬ್ಬಬ್ಬಾ! ಏನ್ರೀ ಕೇಳ್ತೀರಾ ಬ್ಯೂಟೀಸ್ ಅಂದ್ರೆ. ಏನ್ ಸಖತ್ತಾಗಿದ್ದಾರೆ. ಒಬ್ರುಕ್ಕಿಂತ ಒಬ್ರು, ಒಬ್ರುಕ್ಕಿಂತ ಒಬ್ರು ಸಖತ್ತಾಗಿದ್ದಾರೆ. ನಾನ್ ಅನ್ಕೊಂಡೆ, ಫಿಗರ್‌ಗಳು ಸಿಗ್ಬೇಕಂದ್ರೆ ನಮ್ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬರ್ಬೇಕು ಅಂತ. ಅದೆಲ್ಲ ಇರ್ಲಿ. ಫಸ್ಟ್ ಇವಾಗ ಬಂದಿರೋ ಕೆಲ್ಸ ನೋಡೋಣ ಅಂತ ಹೋಟೆಲಿಗ್ ಹೋದೆ. ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ದೆ. ತಿಂಡಿ ಮಾಡಿ ನನ್ ಫ್ರೆಂಡಿಗ್ ಫೋನ್ ಮಾಡ್ದೆ. "ಮಗ, ತಿಂಡಿ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಇದೀನಿ ನೋಡು. ನಿಮ್ ಮಾವನ್ ಆಫೀಸ್ ಅಡ್ರೆಸ್ ಕಳ್ಸು" ಅಂದ. ಸರಿ ಆಯ್ತು ಕಳಿಸ್ತೀನಂತ ಕಳಿಸ್ದ. ಆಟೋ ಬುಕ್ ಮಾಡ್ಕೊಂಡು ಹೊರಟೆ. ಹೋದೆ. ಹೋಗಿ ರೀಚ್ ಆದೆ. ರೀಚ್ ಆಗಿ ನೋಡ್ತೀನಿ, ಅಬ್ಬಬ್ಬಾ! ಏನ್ರೀ ಬಿಲ್ಡಿಂಗು, ಇವ್ರ ಮಾವನ ಆಫೀಸ್ ಹೆಂಗಿದೆ ಗೊತ್ತಾ? ಏನ್ ಮಿನಿಮಮ್ ಅಂದ್ರು ಒಂದು 100 ಫ್ಲೋರ್ಸ್ ಮೇಲೆ ಅನ್ಕೊಳ್ಳಿ. ಫೋನ್ ಮಾಡ್ದೆ. "ಏ ಮಗ, ಏನೋ ಮಗ ನಿಮ್ ಮಾವನ ಆಫೀಸು ಈ ರೇಂಜಿಗ್ ಕಟ್ಸೋನಲ್ಲ" ಅಂತ. "ಹೌದಾ? ಮಗ, ನೀನು ನಾನ್ ಕಳ್ಸಿರೋ ಅಡ್ರೆಸ್ಸಿಗೆ ಹೋಗಿದೀಯಾ" ಅಂತ ಕೇಳ್ದ. "ಹೂನೋ, ಯಾಕೋ?" ಅಂದೆ. "ಸರಿ, ನಮ್ ಮಾವನ ಆಫೀಸ್ ಮುಂದೆ ಏನಿದೆ ಹೇಳು" ಅಂದೆ. "ನಿಮ್ ಮಾವನ ಆಫೀಸ್ ಮುಂದೆ ಮಲ್ನಾಡ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತಿದೆ." "ಹಾ, ನೀನ್ ಹೋಗ್ಬೇಕಾಗಿರೋ ಆಫೀಸ್ ಅದು. ನಿನ್ ಎದುರುಗಡೆ ಇದೆಯಲ್ಲ ಯಾವ್ದೋ ಬಿಲ್ಡಿಂಗ್ ಅಂದೆಲ್ಲ, ಆ ಆಫೀಸ್ ಅಲ್ಲ" ಅಂದ. "ಹೌದಾ? ಲೇ, ಏನೋ ಮಾತಾಡ್ತಿದ್ಯಾ? ನಾನ್ ಡಿಗ್ರಿ ಓದಿ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿರೋದು ನಿನ್ ಮಾವಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಸಾಫ್ಟ್‌ವೇರ್ ಆಗ್ ಕೆಲ್ಸ ಮಾಡಕ್ಕೇನೋ" ಅಂದೆ. "ಮಗ, ನೋಡು, ನಮ್ ಮಾವನ್ ಬಾರಲ್ಲಿ ಯಾರು ಸಪ್ಲೈಯರ್ ಇಲ್ಲಂತೆ. ನೀನು ಬೇರೆ ಕೆಲ್ಸ ಬೇಕು ಅಂತ ತಿರುಗ್ತಾ ಇದ್ದೆ. ನೋಡು ನಿನಗ್ ಒಳ್ಳೆ ಕೆಲ್ಸ ಕೊಡ್ಸಿದೀನಂತೆ." "ಅಲ್ಲ ಕಣಲೇ, ನೀನ್ ಕೆಲ್ಸ ಕೊಡಿಸ್ತೀನಿ ಅಂತ ಹೇಳಿದ್ ರೇಂಜ್ ನೋಡಿದ್ರೆ ಒಂದ್ ಕಮ್ಮಿ ಅಂದ್ರು ಒಂದ್ 35,000 ಸಂಬಳ ಕೊಡಿಸ್ತೀಯ ಅಂತ ಮಾಡ್ದೆ. ನೀನ್ ನೋಡಿದ್ರೆ ಸಪ್ಲೈಯರ್ ಆಗಿ ಕೆಲ್ಸ ಕೊಡ್ಸಿಲ್ಲ. ಹೇಯ್! ನಿನಗೂ ಏನು ಕಮ್ಮಿ ಮಾಡಲ್ಲ ಕಣೋ. ನಿನಗೂ ಒಳ್ಳೆ ಸಂಬಳ ಇರುತ್ತೆ. ದಿನಾ ಟಿಪ್ಸ್ ಇರುತ್ತೆ. ನೋಡು." "ಅಲ್ಲ ಕಣೋ, ನಾನ್ ಡಿಗ್ರಿ ಓದೋನ್ ಕಣೋ, ಇಲ್ಲಿ ಹೆಂಗೋ ಕೆಲ್ಸ ಮಾಡ್ಲಿ?" "ಮಗ, ನಮ್ ಮಾವನ್ ಬಾರಲ್ಲಿ ಕೆಲ್ಸ ಮಾಡೋರು ಏನ್ ಅನ್ಕೊಂಡ್ಯಾ? ಎಲ್ಲ ಅನ್ಎಜುಕೇಟೆಡ್ ಅಂತ ಅನ್ಕೊಂಡ್ಯಾ? ಇಂಜಿನಿಯರಿಂಗು, ಎಂ.ಎಸ್ಸಿ, ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡೇ ಬಂದವ್ರು ಕಣೋ. ನೀನ್ ಒಬ್ನೇ ಅಲ್ಲ. ಯಾಕ್ ಸುಮ್ನೆ ಸಿಕ್ಕಿರೋ ಕೆಲ್ಸ ಮಿಸ್ ಮಾಡ್ಕೊಂತೀಯ? ಹೋಗ್ ಕೆಲ್ಸ ಮಾಡು, ಅಲ್ಲೂ ಕೂಡ ಲೇಬರ್ಸ್ ಕಡಿಮೆ ಇದಾರೆ" ಅಂದ. "ಲೇ, ನೀನು ಬೇಡ, ನಿಮ್ ಮಾವನ್ ಕೆಲ್ಸನೂ ಬೇಡ. ನಿನಗೊಂದ್ ದೊಡ್ಡ ನಮಸ್ಕಾರ. ನಾನ್ ಫಸ್ಟ್ ಊರಿಗ್ ಬಸ್ ಹತ್ತೀನಿ ಅಂತ ಊರ್ ಬಸ್ ಹತ್ಕೊಂಡ್ ಬಂದೆ ನಾನು. ಬಂದ್ರ ಮೇಲೆ ಮನೇಲಿ ಕೇಳ್ದೆ ಇರ್ತಾರ, "ಎಲ್ಲಪ್ಪ ಕೆಲ್ಸ? ಕೆಲ್ಸಕ್ ಹೋಗ್ತೀನಿ ಅಂದಿದ್ದಲ್ಲಪ್ಪ" ಅಂತ. "ಇಲ್ಲ, ನಂದು ಇಂಟರ್ವ್ಯೂಲ್ ಫೇಲ್ ಆಯ್ತು. ಹಂಗಾಗಿ ವಾಪಸ್ ಬಂದೆ" ಅಂತ ಹೇಳ್ದೆ. "ಸರಿ ಆಯ್ತಪ್ಪ. ಓಕೆ, ನಿನ್ನಿಷ್ಟ" ಅಂತ. ನೀವು ಕೂಡ ಅಷ್ಟೇ, ನಿಮ್ ಲೈಫಲ್ಲಿ ಏನಾದ್ರೂ ಕೆಲ್ಸ ಅಥವಾ ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ, ನಿಧಾನಕ್ಕೆ 100 ಸಲ ಯೋಚನೆ ಮಾಡಿ ತಗೊಳ್ಳಿ. ಓಕೆನಾ? ನೆಕ್ಸ್ಟ್ ಸಿಗೋಣ.
ಬಾಯ್.